ನಮ್ಮ ಎಂಗೇಜ್ಮೆಂಟ್ ಡೆಕೋರ್ನ ಡಿಸೈಡ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ಅಂಗಡಿಗಳು, ಗೇಮ್ಸ್ ಆಡೋಕ್ಕೆ, ಇಲ್ಲೆಲ್ಲ ತಿನ್ನಕ್ಕೆ ಸ್ನಾಕ್ಸ್ ಗೀಕ್ಸ್ ಎಲ್ಲ. ನೇಹಾ ವ್ಲಾಗಿಂಗ್ ಒನ್ ಡೇ ಫುಲ್ ಈ ಜಾಗ ನೋಡ್ತಾ ಇದೀವಿ. ಹ್ಯಾಪಿ ಸೆಂಡ್ ಆಫ್, ಬಾಯ್ ಬಾಯ್, ಟೇಕ್ ಕೇರ್. ನಮ್ಮ ಮಾವ ಪ್ಲಾನ್, ಮಾವದು ಮತ್ತೆ ನೇಹಾ ಅವ್ರದ್ದು ಪ್ಲಾನ್ ಇದು. ಅತ್ತೆಗಾರು ಭಯ ಇಟ್ಟಿರೋದು, ಪೆದ್ನನ್ ಮಗ ಇವನು ಅಂತ ಹೇಳಿದ್ರೆ ನೀವೀಗ. ನಿಮ್ಗೇನ್ ಇಷ್ಟನೋ ಅದು. Okay, let's go. Hey, what is up fam? Hi, so welcome back to my new vlog. Guys. ಇವತ್ತು ನಾವೇನ್ ಮಾಡ್ತಾ ಇದೀವಿ? ಕಾಣ್ತಾ ಇದ್ದೀರಾ? ಕಾಣ್ತಾ ಇದೆ. ಒಂದ್ಸಲ ನೋಡ್ತಿದ್ದೀರಿ? ಕಾಣ್ತಾ ಇದ್ದೀರಾ? ಹೇಳ್ಬಿಡಿ. ನಮ್ಮ ಕ್ಯಾಮ್ರಾಮನ್ ಇವತ್ತು ನಮ್ಮ ಸಮೀರ್ ಅವರು, ನಮ್ಮ ಇನ್ಸ್ಟಾಗ್ರಾಮ್ ಅವರು. ಗೈಸ್, ಸೊ ನೇಹಾ ಅವ್ರು ಇವತ್ತು ವ್ಲಾಗ್ ಮಾಡ್ತಾರಂತೆ ಅಲ್ಲ, ಮಾಡಿ ಅಂತ ಕೊಟ್ರು ಫೋನ್ನ. ಸೊ ನೇಹಾ ಅವ್ರು ಇವತ್ತು ವ್ಲಾಗ್ ಮಾಡ್ತಾ ಇದಾರೆ. ಏನ್ ಕತೆ ಅಂದ್ರೆ ಹೇಳಿ, ಎಲ್ಲಿಗೆ ಬಂದಿದ್ದೀವಿ? ಕತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ನಿದ್ದೆ ಆಗಿಲ್ಲ ಗೈಸ್ ಕರೆಕ್ಟ್ ಆಗಿ. ಅನ್ಫಾರ್ಚುನೇಟ್ಲಿ ನಾನು ಲೇಟ್ ಆಗಿ ಬಂದೆ, 4 ಗಂಟೆ ಆಯ್ತು ಮಲಗಿದ್ದು. ಎದ್ಬಿಟ್ಟು ಕಣ್ಣೆಲ್ಲ ಉರಿತಾ ಇದೆ. ಶಶಾಂಕ ಇದನ್ನಲ್ಲ ಬೆಳಗ್ಗೆನೆ ಬಂದ್ಬಿಟ್ಟು ನನಗೆ ಫುಲ್ಲು ಇರಿಟೇಟ್ ಮಾಡಿಬಿಡ್ತಾರೆ. ಏನು ಮಾಡೋದು? ಆಮೇಲೆ ನೇಹಾ ಅವ್ರು ಬೇರೆ 8 ಗಂಟೆಗೆ ಫೋನ್ ಮಾಡಿಬಿಟ್ಟು ಯಾವಾಗ ರೆಡಿ ಆಗ್ತೀರಾ ಏನು ಅಂತೆಲ್ಲ ಕೇಳ್ಬಿಟ್ರಾ. ಎಲ್ಲ ಫುಲ್ ಡಿಸ್ಟರ್ಬ್ ಸ್ಲೀಪ್ ಆಗೋಯ್ತು. ಅದನ್ನು ಪಕ್ಕಕ್ಕಿಟ್ರೆ ಅದನ್ನ ಪಕ್ಕಕ್ಕಿಟ್ರೆ ಏನ್ ಕತೆ ಅಂದ್ರೆ ಇವ್ರದ್ದೆಲ್ಲ ಡೈಲಾಗ್ಸ್. ನೀವು ನಿಮ್ ತರ ಬ್ಲಾಗ್ ಮಾಡ್ರಿ. ಇಲ್ಲ ಅದು ನಿಮ್ ಸ್ಟೈಲಲ್ಲೇ ಇರ್ಬೇಕು, ನಿಮ್ ಚಾನಲ್ ಅಲ್ಲಿ ಬಂದಾಗ. ಏನ್ ಕತೆ ಅಂದ್ರೆ ಇವತ್ತು ನಾವ್ ಎಂಗೇಜ್ಮೆಂಟ್ ಮಾಡೋ ಜಾಗದಲ್ಲಿ ನಮ್ದು ಏನೋ ಒಂದ್ ಸ್ವಲ್ಪ ಪ್ಲಾನ್ಸ್ ಇದೆಯಲ್ಲ. ಸೊ ಅದು 2 days ನಡೀತಾ ಇರೋದು ನಮ್ದು ಎಂಗೇಜ್ಮೆಂಟು. ಸೊ ಫಸ್ಟ್ ಡೇದು ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು. ಆ ಡಿಸ್ಕಷನ್ ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ ಈಗ ಸದ್ಯಕ್ಕೆ. ಇಲ್ಲಿ ಬಂದ್ರೆ ಫುಲ್ ಬಿಸಿಲು ಗೈಸ್, ಮಳೆ ಕಾಲ ಅಂತಾರೆ. ಫುಲ್ ಬಿಸಿಲು ಗೈಸ್, ಕಣ್ ತೆಗಿಯಕ್ಕಾಗಿಲ್ಲ ಕಾರಿಂದ ಆಚೆ ಬಂದ್ಮೇಲೆ. ಆಮೇಲೆ ಇದು ನೇಹಾ ಅವರೇ ಛತ್ರಿ ಮನೆ ಎಲ್ಲ ನಮ್ ಅರೇಂಜ್ ಮಾಡ್ಕೊಂಡು, ನಮ್ ಕಾರಲ್ಲಿ ನೇಹಾ ಅವರೇ ಛತ್ರಿ ಎಲ್ಲ ಅರೇಂಜ್ ಮಾಡಿ ನಮ್ಗೆ ಒಂದು ಕಿಟ್ ಅಂತ ಮಾಡ್ಕೊಟ್ರು. ಸೊ ಅದ್ರಲ್ಲಿ ಇದ್ದ ಛತ್ರಿನ ಇವಾಗ ಯೂಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಓಕೆ ಗೈಸ್, ಸೊ ನೇಹಾ ಅವರು ಕಂಪ್ಲೀಟ್ ವ್ಲಾಗ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಾನ್ ಬೇಡ ಅಂತ ಹೇಳ್ತಾ ಇದೀನಿ. ಹೌದಾ? ಏನಿದು ಫಸ್ಟ್ ಬಂದ ತಕ್ಷಣ ನೀವು ಲಾಗ್ ಮಾಡಿ ಇವತ್ತು ಪ್ಲೀಸ್ ಅಂತ ಹೇಳಿ ಅಂದ್ಬಿಟ್ರೆ ಹೆಂಗೆ? ಅದು ತಲೆ ಗುಮ್ಮಂತಿದೆಯಲ್ಲ, ಅದು ತಲೆ 0.5XL ಯಾಕಿಟ್ಟಿಲ್ಲ ನೀವು, 1XL ಇಟ್ಟಿದ್ದೀರಾ. ಇನ್ನೊಂದೇನಾಯ್ತು ಗೊತ್ತಾ, ನಾವ್ ಇಷ್ಟೆಲ್ಲ ವ್ಲಾಗ್ ಆವಾಗ್ಲೇ ಮಾಡಿದ್ವಿ ಕಾರಲ್ಲಿ ಕುತ್ಕೊಂಡು. ನೋಡಿದ್ರೆ ಹಿಂಗ್ ತಿರ್ಗ್ಸ್ ನೋಡ್ತೀನಿ, ಫುಲ್ ಆಫ್ ಆಗ್ಬಿಟ್ಟಿದೆ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ನಮ್ ಟುಮ್ ಬರ್ತಾ ಇದೆ. ಇದೆಲ್ಲ ನೀವ್ ಮಾಡ್ಬೇಕು ಗೊತ್ತಾ? ತಗೊಳ್ಳಿ, ನೀವೇ ಮಾಡಿ ಬ್ಲಾಗ್. ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳಲ್ಲ. ನೋಡಿ ಗೈಸ್, ನಮ್ಮ ಟುಮ್ ಹೀರೋ ತರ ನಡ್ಕೊಂಡ್ ಬರ್ತಾ ಇದ್ದಾನೆ. ನೋಡಿ ನಮ್ಮ ಕರ್ನಾಟಕದ ಹೀರೋ. ಸೊ ನಾವು ಬಂದಿರೋದು ಏನಕ್ಕೆ ಅಂದರೆ, ನಮ್ಮ ಎಂಗೇಜ್ಮೆಂಟಿಗೆ ನಾವು ಆರ್ಫನೇಜ್ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತಿದ್ವಿ, ಒಂದು ಕಾರ್ನಿವಲ್ ಅಂತ ಹೇಳಿದ್ವಲ್ಲ, ಅದ್ರ ಡಿಸ್ಕಷನ್ಗೆ. ಸೊ ನಾವು ಇಲ್ಲಿ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನಾನು. ಸೊ ಇನ್ನು ಪ್ರಾಪರ್ ಕನ್ಫರ್ಮೇಷನ್ಗೆ ಇನ್ನೊಂದು ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ಸಾರ್ಟ್ ಮಾಡಬೇಕಿತ್ತು. ಆ್ಯಂಡ್ ತುಂಬ ದಿನದಿಂದ ಇದನ್ನು ಮೀಟಿಂಗ್ನ ಪುಷ್ ಮಾಡ್ತಾನೇ ಇದ್ದೆ, ಕೆಲಸ ಅಂತ ಬರಲೇಬೇಕು ಅಂತೇಳಿ ಬಂದು ಇವತ್ತು ಮಾತಾಡ್ಕೋತಾ ಇದ್ದೀವಿ. ನೋಡೋಣ ಎಲ್ಲಿ ಫೈನಲ್ ಆಗುತ್ತೆ, ಏನು ಕತೆ ಅಂತೆಲ್ಲ. ಗೈಸ್, ಈಗ ರೇನಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅಲ್ಲಿ ಲಾನಲ್ಲಿ ಮಾಡಿದ್ರೆ ಮಳೆ ಬರೋ ಚಾನ್ಸಸ್ ಇರ್ಬೋದು, ಪ್ರಾಬ್ಲಮ್ ಆಗ್ಬೋದು ಅಂತ ಈಗ ನಾವು ಈ ಜಾಗ ನೋಡ್ತಾ ಇದ್ದೀವಿ. ಈ ಜಾಗದಲ್ಲಿ ಪ್ಲ್ಯಾನ್ ಮಾಡ್ಬೋದಾ ಅಂತ. ಕತೆ ಏನು ಅಂದರೆ, ಕಾರ್ನಿವಲ್ ಅಂದರೆ ಏನು ಅಂದರೆ ಬೇಸಿಕ್ಲಿ ಆರ್ಫನೇಜ್ ಅಂದರೆ ಈ ಆಶ್ರಮದಿಂದ ಒಂದಷ್ಟು ಮಕ್ಕಳನ್ನ ಕರ್ಕೊಂಬಂದು, ಒಂದು 100-200 ಮಕ್ಕಳನ್ನ ಕರ್ಕೊಂಬಂದು, ಅದು ಇನ್ನೂ ನಂಬರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಗೇಮ್ಸ್ ಇರುತ್ತೆ, ಮತ್ತು ಏನೋ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಡ್ಯಾನ್ಸು, ಹಾಡು, ಅದೆಲ್ಲ ಇರುತ್ತೆ. ನಮ್ಮ ಎಂಗೇಜ್ಮೆಂಟ್ ಒಂದಿನ ಮುಂಚೆ ನಡೆಯುತ್ತೆ ಅದು. ಸೊ ದಿಸ್ ವಾಸ್ ನಮ್ಮ ಮಾವ ಪ್ಲ್ಯಾನು, ಮಾವದು ಮತ್ತು ನೇಹಾ ಅವ್ರದ್ದು ಪ್ಲ್ಯಾನ್ ಇದು. ಸೊ ಇಟ್ ಫೆಲ್ಟ್ ವೆರಿ ನೈಸ್. ನಾನು ಕೇಳಿದಕ್ಷಣ ವಾವ್ ಅನಿಸ್ತು. ಬಿಕಾಸ್ ಐ ಆಲ್ಸೋ ಲವ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ಹೆಲ್ಪಿಂಗ್ ಥಿಂಗ್ಸ್ ಅಲ್ಲ. ಸೊ ಮಜಾ ಇತ್ತು, ಒಂಥರ ಚೆನ್ನಾಗಿರುತ್ತೆ ಇವೆಂಟ್ ಅಂತೇಳಿ ವಿ ಪ್ಲ್ಯಾನ್. ನೋಡೋಣ, ಈಗ ಮೇನ್ ಮೀಟಿಂಗಿಗೆ ಬಂದಿರೋದು. ಇಷ್ಟು ದಿನ ನಾನು ಪುಷ್ ಮಾಡ್ಕೊಂಡಿದ್ದೆ ನನ್ನ ಕೆಲಸದ ಮೇಲೆ. ಇವತ್ತು ಮೇನ್ ಮೀಟಿಂಗ್ ಆಗ್ತಾಯಿದೆ. ಇವತ್ತೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಓಕೆ ಯಾವ ಥರ ಬರುತ್ತೆ, ಎಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ ಅಂತ. ಅದಕ್ಕೆ ನೋಡಿ, ಇಷ್ಟು ದಿನ ನಾವು ಅಲ್ಲಿ ಅಂತ ಅಂದ್ಕೊಂಡಿದ್ವಿ. ಇವಾಗ ಗೊತ್ತಾಗ್ತಿದೆ ಮಳೆ ಬಂದರೆ ಅಂಥೇಳಿ ಇವಾಗ ಇಲ್ಲಿಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮಳೆ ಬಂದರೆ ರಿಸ್ಕೇ ಬೇಡ ಅಂತ. ಈಗ ಇದೇ ಗ್ರೌಂಡು, ಇಷ್ಟಿದೆ. ನಾವಿಲ್ಲಿ ಏನೇನೇನೋ ಬರುತ್ತೆ, ಅದೆಲ್ಲ ನಿಮ್ಗೆ ಸರ್ಪ್ರೈಸು. ಏನೇನೇನೋ ಬರುತ್ತೆ, ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಮಳೆ
ಈವೆಂಟ್ ದಿನನೂ ಬರ್ಬೋದು, ಈವೆಂಟ್ ಒಂದಿನ ಹಿಂದೆನೂ ಬರ್ಬೋದು, 2 ದಿನ ಹಿಂದೆನೂ ಬರ್ಬೋದು. 2 ದಿನ ಹಿಂದೆ ಬಂದ್ರೂ ಒಂದಿನ ಹಿಂದೆ ಬಂದ್ರೂ ಇದು ಫುಲ್ ಕೊಚ್ಚೆ ಆಗುತ್ತೆ. ಆವಾಗ ಮಕ್ಳಿಲ್ಲಿ ಆಟ ಆಡೋಕ್ಕಾಗಲ್ಲ ಅಂತೇಳಿ ಪ್ಲ್ಯಾನ್ನ ಚೇಂಜ್ ಮಾಡ್ತಾಯಿದ್ದೀವಿ. ಈಗ ನೀವು ಕಾಮೆಂಟ್ ಹಾಕಿ, ನಾವು ಕಾರ್ನಿವಲ್ನ ಮಾಡಿದ್ರೆ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ನಾನು ಜಾಗ ತೋರಿಸಿದ್ನಲ್ಲ ಆಗಲೇ, ಅದು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬೇಸಿಕ್ಲಿ ಊಟ ಬರುತ್ತೆ. ಊಟ ಮಕ್ಕಳಿಗೆ ಎಲ್ಲ ನಾವು ಬೊಫೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅವ್ರವ್ರಿಗೆ ಹೋಗಿ ಸರ್ವ್ ಮಾಡ್ಕೊಡ್ತಾರಲ್ಲ, ಬಟ್ ತುಂಬ ಕ್ಲಮ್ಸಿ ಆಗಿಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಲ್ಲೇ ಉದ್ದ ಎಲ್ರಿಗೂ ಟೇಬಲ್ ಹಾಕಿ ನಾವೇ ಸರ್ವ್ ಮಾಡಿಬಿಡ್ತಾರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ವಾಂಟ್ ಟು ಡಾಕ್ಯುಮೆಂಟ್ ದಿಸ್ ಹೋಲ್ ಜರ್ನಿ. ಯಾಕೆ ನಾನು ಬ್ಲಾಗಲ್ಲಿ ಸೀಕ್ರೆಟಾಗಿ ಇಡ್ಬೋದು, ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 5 ವರ್ಷ 10 ವರ್ಷ ಆದಮೇಲೆ ಓಕೆ ಕಾರ್ನಿವಲ್ಗೆ ಈ ಥರ ಎಲ್ಲ ಪ್ರಿಪೇರ್ ಮಾಡಿದ್ವಿ, ಈ ಥರ ಬಂದಿದ್ವಿ ಅನ್ನೋದೆಲ್ಲ ಇರುತ್ತಲ್ಲ, ಮಜಾ ಇರುತ್ತೆ. ಆಲ್ಸೋ ನಿಮಗೂ ಗೊತ್ತಾಗಬೇಕು ಅಂತ. ಸೊ ನೋಡಿ, ಇದು ಇನ್ನೊಂದು ಜಾಗ ವಿಚ್ ಇಸ್ ಸೇಫ್. ಇಲ್ಲಿ ಮಳೆ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಇರೋಲ್ಲ ಬಟ್ಟೆ, ಇದು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೋತೀವಿ ಅದನ್ನು. ಬಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ದೊಡ್ಡದಾಗಿ ಇಲ್ಲೆಲ್ಲ ಅಂಗಡಿಗಳು, ಗೇಮ್ಸ್ ಆಡೋಕ್ಕೆ, ಇಲ್ಲೆಲ್ಲ ತಿನ್ನೋಕ್ಕೆ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ. ಇಲ್ಲಿ ಮಕ್ಳಿಗೆ ಇನ್ನೊಂದು ಸ್ವಲ್ಪ ಗೇಮ್ಸು, ಮತ್ತು ಇಲ್ಲಿ ಸ್ಟೇಜ್ ಇದೆ. ಸೊ ಎಲ್ಲ ಇಲ್ಲಿ ಸ್ವಲ್ಪ ನಂಗೆ ಬೆಟರ್ ಅನ್ನಿಸ್ತಾ ಇದೆ. ನಿಮಗೆ ಅನಿಸುತ್ತೆ ಕಾಮೆಂಟ್ ಹಾಕಿ. ಬಟ್ ಗ್ರೌಂಡಲ್ಲಿ ಮಾಡಿದ್ರೆ ಕಾರ್ನಿವಲ್ ಆ ಫೀಲ್ ಬರೋದು. ಬಟ್ ಸೇಫ್ ಆಗಿರಬೇಕಲ್ಲ, ಅದು ಇಂಪಾರ್ಟೆಂಟು. ಮಳೆ ಬಂದುಬಿಟ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದರಿಂದ ತುಂಬ ಖರ್ಚು ಮಾಡಿ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಲ್ಲ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಅಂದರೆ ಸಡನ್ನಾಗಿ ಶಿಫ್ಟ್ ಮಾಡೋಕ್ಕಾಗಲ್ಲ. ಪ್ಲ್ಯಾನಿಂಗು ಏನೋ ಅಂಗಡಿಗಳಿರ್ತವೆ, ತುಂಬ ಭಾರ ಇರುತ್ತೆ, ಅದೆಲ್ಲ ಶಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅಷ್ಟೇ ನೋಡೋಣ ಗೈಸ್. ಸೊ ಕಾರ್ನಿವಲ್ ಆಗಿದ್ದು ನೆಕ್ಸ್ಟ್ ಡೇನ ನಮ್ಮ ಎಂಗೇಜ್ಮೆಂಟ್ ಇರೋದು. ಆ ಟೈಮಲ್ಲಿ ಮಳೆ ಬಂದರೆ ಮತ್ತೆ ಇಲ್ಲೇ ಶಿಫ್ಟ್ ಆಗಬೇಕು ಅನ್ಸುತ್ತೆ. ನಾವು ಎಂಗೇಜ್ಮೆಂಟು ಇಲ್ಲೇ ಆಗುತ್ತೆ ಏನೋ ಗೊತ್ತಿಲ್ಲ. ಯಾಕಂದರೆ ಎಂಗೇಜ್ಮೆಂಟು ನಾವು ಔಟ್ಡೋರ್ ಪ್ಲ್ಯಾನ್ ಮಾಡಿರೋದು. ಸೊ ಅದೂ ಕ್ರೇಜಿ ಪ್ಲ್ಯಾನ್ ಇದೆ. ಅದ್ಯಾರು ಮಳೆ ಬಂತು ಅಂದರೆ ಅದು ಹಾಳಾಗೋಗುತ್ತೆ. ಬಟ್ ಈಗ ಸದ್ಯಕ್ಕೆ ಮಳೆನೇ ಪ್ರಾಬ್ಲಮ್ಮು. ನೋಡೋಣ, ದೇವ್ರು ಕಾಪಾಡಪ್ಪ ಅಂಥೇಳಿ ಎಲ್ಲ ಮಾಡೋದಷ್ಟೇ. ಇಲ್ಲ ಅಂದರೆ ಇದೇ ಸ್ಟೇಜ್ ಮೇಲೆ ಎಂಗೇಜ್ಮೆಂಟು ಆಗುತ್ತೆ. ಏನಾದ್ರು ಮಳೆ ಬರೋ ಚಾನ್ಸಸ್ ಇದ್ದರೆ ಆ ದಿನ ಒಂದಿನ ಮುಂಚೆ ವೆದರ್ನ ನೋಡಿ ಡಿಸೈಡ್ ಮಾಡಬೇಕು ಏನು ಮಾಡೋದು ಅಂತ. ಇಲ್ಲ ಅಂತ ಗೈಸ್. ಸೊ ಈಗ ಇಲ್ಲೊಂದು ಕೆಫೆ ಇದೆಲ್ಲ ತಿನ್ಕೊಂಬಿಟ್ಟು ಇನ್ನು ನಮ್ಮ ಹೋಮಿ ಬರ್ತಾ ಇದ್ದಾನೆ, ಅವನ ಜೊತೆ ಡಿಸ್ಕಸ್ ಮಾಡೋದಿದೆ. ಅದು ಮಾಡಿ ಓಡೋದಿಲ್ಲಿಂದ ಹೆಚ್ಕೊ. ಬಿಸಿಲು ಅದಕ್ಕೆ ಇಬ್ಬರು ಅಂಬ್ರೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಏನಂದರೆ ಅವ್ರಿಗೆ ವ್ಲಾಗ್ ಮಾಡೋದು ಕೊಟ್ಟೆ, 5 ನಿಮಿಷದಲ್ಲಿ ಮರ್ತೋಗ್ಬಿಟ್ರು ವ್ಲಾಗ್ ಮಾಡೋದು. ಮರ್ತೋಗ್ಬಿಟ್ಟೆ ಅಲ್ಲ, ಹಾಂ ನಾನೇ ಕೊಟ್ಟಿಲ್ಲ ಅಂದ್ಬಿಡಿ. ಹೆಂಗ್ ಮಾಡ್ಲಿ? ಇನ್ನೊಂದು ದಿನ ಪ್ರಾಕ್ಟೀಸ್ ಮಾಡ್ಕೊಂಬಂದು ನೆಕ್ಸ್ಟ್ ನೀವು ವ್ಲಾಗ್ ಮಾಡೋದಿದೆ ಒಂದಿನ ಫುಲ್, ಆಯ್ತಾ? ನೇಹಾ ವ್ಲಾಗಿಂಗ್ 1 ಡೇ ಫುಲ್. ಅದು ನೀವು ಪಕ್ಕದಲ್ಲೇ ಇರಬೇಕು, ಅವಾಗ ಮಾಡ್ಬೋದು. ಇಲ್ಲ ನಾನಿಲ್ಲ ಅಂದ್ರು ನೀವು ಮಾಡಿ. ಅಲ್ಲ, ಇದು ಸೀರಿಯಸ್ ಡಿಸ್ಕಷನ್ ಅಲ್ಲಿ ಇದ್ವಿ. ಯಾಕಂದ್ರೆ ಇವರು ಇಲ್ಲೆಲ್ಲ ಏನ್ ಮಾತಾಡಲ್ಲ, ಇವರೇ ಬ್ಲಾಂಕ್ ಆಗ್ಬಿಡ್ತಾರೆ, ಇವ್ರಿಗೆ ಗೊತ್ತಾಗಲ್ಲ. ಕರೆಕ್ಟ್, ಹೌದಾ? ಕರೆಕ್ಟ್ ಹಂಗ ಅನ್ಬಿಡ್ತಾರ. ನಾನೇ ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಿರ್ತೀರಲ್ಲ, ಸೊ ಅವಾಗ ಬ್ಲಾಗ್ ಹೆಂಗ್ ಮಾಡಿ? ನಾನು ಮಾತಾಡಿಲ್ವ ಈಗ ಬಂದು? ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೀವೇ ಬ್ಲಾಂಕ್ ಆಗ್ತಾರ, ಹೌದಾ ಇಲ್ವಾ? ಹೇಳಿ, ನಿಜ ಹೇಳಿ. ಬ್ಲಾಂಕ್ ಏನಕ್ಕಾಗ್ಲಿ ನಾನು? ನೀವು ಕರೆಕ್ಟ್ ಆ ಥರ ಅಲ್ವಾ ನೀವು? ನಾವು ಐಡಿಯಾ ಬೇಕಾದ್ರೆ ಐಡಿಯಾ ಕೊಡ್ತೀವಿ, ಇಲ್ಲದೆ ಇರೋ ಟೈಮಲ್ಲಿ ಡಿಸ್ಕಸ್ ಮೇಲೆ ಏನು ಬಿಡ್ತೀವಿ. ಬನ್ನಿ ಏನಾದ್ರು ತಿನ್ನೋಣ, ಕಾಫಿ ಕುಡಿಯೋಣ, ಸ್ಯಾಂಡ್ವಿಚ್ ತಿನ್ನೋಣ, ಲೆಟ್ಸ್ ಗೋ. ಏನ್ರಿ ಹಿಂಗೆಲ್ಲ ಹೇಳ್ತೀರಾ ನನಗೆ? ಪೆದ್ನನ್ ಮಗ ಅಂತ ಹೇಳ್ತಾ ಇದ್ದೀರಾ? ಮಧ್ಯದಲ್ಲಿ ಹಂಗೇಳಿ ಪೆದ್ನನ್ ಮಗ ಇವನು ಅಂತ ಹೇಳಿದ್ರೆ ನೀವೀಗ? ಅಲ್ಲಪ್ಪ, ನಿಮ್ಗೆ ತುಂಬಾ ಬೇರೆ ಬೇರೆ ಇರುತ್ತೆ ಡಿಸ್ಕಷನ್ ಮಾಡೋದಕ್ಕೆ. ಪೆದ್ನನ್ ಮಗ ಅಂತ ಹೇಳ್ತಾ ಇದ್ದೀರಾ? ಅದೇ ಮಗ ಇವ್ರು ಪೆದ್ನನ್ ಮಗ, ಸುಮ್ಮನೆ ನಿಂತಿರ್ತಾರೆ, ನಾನೇ ಮಾತಾಡ್ತಿರೋದೆಲ್ಲ ಅಂತ ಹೇಳ್ತಾರೆ. ನಗಲಾರದೆ ಅಳಲಾರದೆ ನೋಡ್ ಮಗ, ನಾನು ಹೇಳಲಿಲ್ಲಪ್ಪ, ಹೇಳೋದು ಹಂಗೆ. ಅದು ಬನ್ನಿ ಕೋಲ್ಡ್ ಕಾಫಿ ಎರಡೇ ಇರೋದು. ಕಾಫಿನೇ ಕುಡಿಯೋಣ ಬರ್ರಿ ಹೋಗ್ಲಿ ಗೈಸ್. ಸೊ ನಮ್ಮ ಗುಪ್ತಾ ಬನ್ನಿ. ಅರ್ಧ ಏನು ಮಾಡೋದು ಗೈಸ್, ರಿಲೇಶನ್ಶಿಪ್ ಬಂದಮೇಲೆ ಎಲ್ಲ ಅರ್ಧ ಆಗ್ಬಿಡಿದೆ. ಫುಲ್ ತಿನ್ಬೇಕು ಅನ್ಸಿದ್ರು ಫುಲ್ ತಿನ್ನಕ್ ಬಿಡಲ್ಲ ನೋಡಿ ಇವರು, ಎಲ್ಲ ಅರ್ಧ ಆಗೋಯ್ತು ಈಗ ಗೈಸ್. ಸೊ ನಮ್ಮ ಕಾರ್ನಿವಲ್ನ ನಮಗೆ ಪ್ರಾಪರ್ ಆಗಿ ಪ್ಲಾನ್ ಮಾಡಿ, ಡೆಕೋರ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿಕೊಡ್ತಿರೋದು ಪಾಯಲ್ ಅವರು. ಸೊ ರಾಯಲ್ ಕಾರ್ನಿವಲ್, ನಿಮ್ದು ರಾಯಲ್ ಕಾರ್ನಿವಲ್ ಅಂತಾನೆ ಇದೆಯಾ? ಓಹ್ ಕ್ರೇಜಿ ಅಲ್ಲ, ಕೋಇನ್ಸಿಡೆನ್ಸ್. ಸೊ ಈಗ ಕಂಪ್ಲೀಟ್ ಈವೆಂಟ್ ಇವ್ರ ಕೈಲೇ ಇರೋದು. ನೋಡೋಣ ಏನು ಮಾಡ್ತಾರೆ. ಥ್ಯಾಂಕ್ ಯು. ನೋಡ್ತಿರ್ತಾರಾ? ಹೋಗಿದ ತಕ್ಷಣ ಹಾಯ್ ಹೇಳು, ನಾನು ಬ್ಲಾಗ್ ನೋಡ್ತಿರ್ತೀನಿ. ಬನ್ನಿ ಈಗ ಕಾಫಿ ಕುಡಿಯೋಣ. ನಾನು ಹೋಮಿ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ಮೇಲೆ ಮತ್ತಿನ್ನೊಂದು ಡಿಸ್ಕಷನ್ ಆದ್ಮೇಲೆ ಹೊರಡೋದಿದ್ದೀನಿ ಗೈಸ್. ಸೊ ನಾವು ಡಿಸೈಡ್ ಮಾಡಿದ್ದೆ ಬೇರೆ, ಮತ್ತೆ ಇವರೊಬ್ರು ಇದ್ದಾರೆ ಇಲ್ಲಿ ನೋಡಿ. ಇವ್ರು ಬಂದೆ ಬೇರೆ ಹೇಳ್ತಿದ್ದಾರೆ. ಹೇಳಿ ಬರತ್ತ ಪ್ಲಾನಿಂಗ್. ಸೊ ಮಳೆ ಬರೋ ಚಾನ್ಸಸ್ ಇತ್ತು ಅಂದ್ರೆ, ಸೊ ವಿಲ್ ಟೇಕ್ ದಟ್ ಕಾಲ್ ಪ್ರೀವಿಯಸ್ ಡೇ, ಹಿಂದಿನ ದಿನ ಪ್ರೀವಿಯಸ್. ಸೊ ಅಲ್ಲಿವರೆಗೂ ಇದೇ ಮೇನ್ ಪ್ಲಾನ್ ಅಂತಾನೆ ಇಟ್ಕೊಂಡಿದೀವಿ. ಪ್ಲಾನ್ ಎ ಇಸ್ ದಿಸ್.
ಪ್ಲಾನ್ ಎ ಅದು, ಪ್ಲಾನ್ ಬಿ, ಒಳಗೆ ಪ್ಲಾನ್ ಸಿ ಇವ್ರ ಮನೆ. ಇದೇ ಕನ್ನಡದಲ್ಲಿ ಹೇಳಿದ್ದ. ಹೌದಾ? ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಇದು ಪ್ರೊಫೆಷನಲ್ ಇಂಗ್ಲಿಷ್ ಅಲ್ಲಿ ಹೇಳ್ದ ಅಷ್ಟೇ, ಅರ್ಥ ಆಗ್ಲಿ ಅಂದ್ರೆ ಒಂಚೂರು. ಗೈಸ್, ಸೊ ನಮ್ಮ ಮದುವೆದು ಬಿ ಇವೆಂಟ್ಸ್ ಅವರು ಮಾಡ್ತಾ ಇರೋದು, ಎಂಗೇಜ್ಮೆಂಟ್ ನ ಬಿ ಇವೆಂಟ್ಸ್ ಅವ್ರು ಮಾಡ್ತಾರೆ. ಹೇಳಿ ಹೇಳಿ ಯಾಕೆ ಮದ್ವೆ ಬಿ ಇವೆಂಟ್ಸ್ ಅವ್ರು ಮಾಡ್ತಿರೋದು ಎಂಗೇಜ್ಮೆಂಟ್. ಬಟ್ ಮದ್ವೆಗೆ ನಾವ್ ಇನ್ನು ಬೆಟರ್ ಆಗಿರೋ ಒಬ್ಬರನ್ನ ಹುಡುಕ್ತಾ ಇದೀವಿ, ಅವ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಎಂಗೇಜ್ಮೆಂಟ್ ಮಾಡ್ಬಿಟ್ರೆ ಒಂದು ಪ್ಲಾನ್ ಇದೆ guys. ಇವ್ರಷ್ಟು ಬೆಟರ್ ಯಾರಿದ್ದಾರೆ, ಇವ್ರಷ್ಟು ಬೆಟರ್ ಯಾರಿದ್ದಾರೆ ತೋರಿಸಿ ನನಗೆ. ಎಂಗೇಜ್ಮೆಂಟ್ ಆಗ್ಬಿಡ್ಲಿರಿ, ಬನ್ನಿ ಪ್ಲಾನ್ ಹೋಗೋಣ ಈಗ. ಅಷ್ಟೇ ಅಲ್ಲ ಒಮ್ಮಿದು ಎ ಅದು ಬಿ. ಗೈಸ್, ಸೊ ಈಗ ನಾವಿಲ್ಲಿ ನಮ್ಮ ಎಂಗೇಜ್ಮೆಂಟ್ ಡೆಕೋರ್ನ ಡಿಸೈಡ್ ಮಾಡ್ತಾ ಇದ್ದೀವಿ, ಯಾವ್ದು ಮಾಡೋದು ಹೆಂಗೆ ಮಾಡೋದು ಅಂತ. ಭೂಮಿ ಒಂದು ಮಾತು ಹೇಳ್ದೆ, ಈಗ ನೀನು ಹೂ ಮುಡ್ಸೋ ಶಾಸ್ತ್ರನ ಎಂಗೇಜ್ಮೆಂಟ್ ಥರ ಮಾಡ್ತೀವಿ, ಎಂಗೇಜ್ಮೆಂಟ್ನ ಮುಹೂರ್ತ ಥರ ಮಾಡ್ತಾ ಇದೀಯ, ಮುಹೂರ್ತ ಹೆಂಗ್ ಮಾಡ್ತೀಯ ನೋಡ್ತಾ ಇರು ಭೂಮಿ ಅಂತ ಹೇಳಿದ್ದೀನಿ. ಅದು ಏನ್ ಮಾಡೋದು ಗೊತ್ತಾ, ನೀವು ಇಬ್ಬರು ಸ್ಕೈ ಡೈವ್ ಮಾಡ್ಬಿಟ್ಟು ಸ್ಕೈ ಡೈವ್ ನೋಡೋಣ, ಅದನ್ನು ಟ್ರೈ ಮಾಡೋಣ, ನೋಡೋಣ ಅದು ಟೈಮ್ ಬಂದರೆ. ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಸೊ ನೋಡ್ತಾ ಇದ್ದೀವಿ, ಒಂದು 1 ಅವರಿಂದ ನೋಡ್ತಾನೇ ಇದ್ದೀವಿ ಯಾವ ಥರ ಇರುತ್ತೆ ಅಂತ. ಲೆಟ್ಸ್ ಡಿಸೈಡ್ ಮಾಡೋಣ. ಗೈಸ್, ಸೊ ಇಲ್ಲಿಂದ ಎಂಟ್ರ್ ಆಗಿದ ತಕ್ಷಣ ಮೇನ್ ಕಾಣೋದೇ ಇದು. ಈ ಪಿಲ್ಲರ್ಗೆ ಏನಾದ್ರು ಮಾಡಬೇಕು ಅಂತಿದ್ದೀವಿ. ಸೊ ನೋಡೋಣ ಏನು ಮಾಡ್ಬೋದು ಅಂತ. ಹತ್ತಿ ಬಿಡ್ತಾ ಇದ್ದೀನಿ ನಾನು, ಸೈಡ್ಗೆ ಹೋಗ್ಬಿಡಿ, ಸೈಡ್ಗೆ ಹೋಗ್ಬಿಡಿ ಬೇಗ. ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ಏನಂತ ನನ್ DL ಕಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ. ಊದಪ್ಪ ಸೀಟ್ ಬೆಲ್ಟ್ ಅಲ್ಲಿ. ಅಯ್ಯಪ್ಪ ಇಲ್ಲಿಗೆ ಬರ್ತಿದೆ. ಹತ್ತಿ ಬೇಗ. ಬನ್ನಿ ಬೇಗ ಬನ್ನಿ ಬನ್ನಿ ಬನ್ನಿ. ಕಿಟಕಿಯಿಂದ ಜಂಪಡಿರಿ. ನಮಸ್ತೆ. ಹೌದಾ, ಥ್ಯಾಂಕ್ ಯು. ಹಾಯ್ ಹೇಳಿ ಒಂದ್ಸರಿ. ಹೌದು, ನಿಮ್ಮ ಮಗಳ ಹೆಸರು ಹೇಳಿ. ಪ್ರಶಾಂತ್ ಗೌಡ, ನಿಮ್ ದೊಡ್ಡ ಫ್ಯಾನ್. ಹೌದಾ, ಯಾವಾಗ ಇದಾಗುತ್ತೆ ಹೇಳಿ? ಇದು ಬರುತ್ತೆ, ಬೇಗ ಬರುತ್ತೆ. ಹಾಯ್ ಹಾಯ್. ಇನ್ನೊಬ್ರು ಬಂದ್ರು. ಹಾಯ್ ಹಾಯ್ ಹಾಯ್. ಆರಾಮ್, ನೀವು ಆರಾಮ? ಅಪ್ಪ ಕೈನೇ ಮುರಿದ್ಬಿಟ್ರಲ್ಲ ಬ್ರೋ. ಲಟ್ ಅನ್ಬಿಡ್ತು ಕೈ ನಂದು. ಗೈಸ್, ಈವೆಂಟ್ಸ್ ಎಲ್ಲ ಡಿಸ್ಕಷನ್ ಮುಗಿಸಿ ಈಗ ಲಂಚಿಗೆ ಬಂದಿದ್ದೀವಿ. ಟೈಮ್ ಒಂದು 4:15. ಈಗ ಲಂಚ್ಗೆ ಹೋಗ್ತಾ ಇದ್ದೀವಿ. 5 ಗಂಟೆನಾ? 5 ಗಂಟೆ. ಬನ್ನಿ ಲಂಚ್ ಮಾಡಿ ಯಾರನ್ನ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗಬೇಕು. ಓಹ್, ಅದು ಬಿಟ್ಟರೆ ಇದಾದಮೇಲೆ ನಾವು ವಾಪಸ್ಸು ನಮ್ಮ ದೊಡ್ಡಮ್ಮ ಅವರು ಇವತ್ತು ದುಬೈಗೆ ಹೋಗ್ತಾ ಇದ್ದಾರೆ ವಾಪಸ್ಸು. ನಾಳೆ ಹೋಗ್ತಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲರೂ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದಾರೆ. ಬನ್ನಿ ಬೇಗ ಹೋಗಬೇಕು. ಲೆಟ್ಸ್ಕೋ. ಲಂಚ್ ತಿಂತಾ ಇದ್ದೀವಿ ವಯಸ್. ಅಲ್ಲಿ ಊಟ ಮಾಡಿ ಸರಿಯಾಗಿ ನಕ್ಕಿದ್ದೀವಿ. ವ್ಲಾಗ್ ಮಾಡಿಲ್ಲ ನಾನು, ಮಾತಾಡ್ತಿದ್ವಿ, ಮಜಾ ಮಾಡಿದ್ವಿ. ಈಗ ಹೊಟ್ಟಿದ್ದೀವಿ ಇಲ್ಲಿಂದ ವಾಪಸ್ ನೀವು ಅವ್ರ ಮನೆಗೆ. ಲೆಟ್ಸ್ಕೋ. ಮಿಸ್ ಯು. ನಾಳೆ ಸಿಗ್ತಿಯಲ್ಲ, ಇಂಪಾರ್ಟೆಂಟ್ ವಿಷಯ ಇದೆ ಗೈಸ್, ನಾಳೆ ಏನು ಅಂತ ನೋಡಿ. ಬಾಯ್. ಗೈಸ್, ತಂದಿದ್ದು ಒಂದು ಸ್ಪೂನ್ ನಾವು ವಾಪಸ್ ಎತ್ಕೊಂಡ್ಬಂದವ್ ನೋಡಿ. ಈ ರೇಂಜಿಗೆ ನಮ್ಮ ಅತ್ತೆಗಾರು ಭಯ ಇಟ್ಟಿದ್ದಾರೆ. ಅತ್ತೆಗಾರು ಭಯ ಇಟ್ಟಿರೋದು. ನಾವು ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ಡ್ರಾಪ್ ಮಾಡೋಣ. ಗೈಸ್, ಸೊ ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದೊಂದು ವಿಡಿಯೋ ಮಾಡೋದಿದೆ ಅದಕ್ಕೆ. ಗೈಸ್, ನಾವಿನ್ನೊಂದು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದನ್ನು ಕ್ಯಾಮ್ರಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಕ್ಯಾಮ್ರಾ ತಂದಿರಲಿಲ್ಲ. ಅದಕ್ಕೆ ನಾಳೆದಂದು ಮಾಡೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಸೊ ನಾವು ಕ್ರಿಕೆಟ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಫ್ಯಾಮಿಲಿಯೆಲ್ಲ ಕ್ರಿಕೆಟ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಪ್ಲ್ಯಾನ್ ಮಾಡ್ತಿದ್ವಿ. ಈಗ ಅದನ್ನು ಶೂಟ್ ಮಾಡಬೇಕು. ನಾಳೆ ಮೇ ಬಿ ಅದು ನಡೀತಾ ಇದೆ. ಒಂದು ಸ್ವಲ್ಪ ಡಿಸ್ಕಷನ್ ಅದು ಇದೆಲ್ಲ ನಡೀತಾ ಇದೆ. ನೋಡೋಣ ನಾಳೆ ಕ್ರಿಕೆಟ್ ಆಗುತ್ತಾ ಇಲ್ವಾ ಅಂತೆಲ್ಲ. ಟೀಮ್ ಹೆಸರು ಅದು ಇದೆಲ್ಲ ನಡೀತಾ ಇದೆ. ಸೊ ಈಗ ನಾವು ನಮ್ಮ ಮನೆ ಹತ್ರ ಹೋಗಿ ನಮ್ಮ ದೊಡ್ಡಮ್ಮನ ಡಿನ್ನರ್ ಕರ್ಕೊಂಡು ಹೋಗಬೇಕು. ಬಿಕಾಸ್ ಅವರು ನಾಳೆ ದುಬೈಗೆ ಹೋಗ್ತಾರೆ. ಮತ್ತೆ 1 ವರ್ಷ 2 ವರ್ಷ ಆದ್ಮೇಲೆ ಬರೋದು. ಬನ್ನಿ ಕರ್ಕೊಂಡು ಹೋಗೋಣ. ನಮ್ಮ ಜೊತೆಗೆ ನೇ ಅವರು ಬರ್ತಿದ್ದಾರೆ, ಐಶು ಅವರು ಬರ್ತಿದ್ದಾರೆ. ಫೈಲಿ ಹೊಟ್ಟಿದ್ದೀವಿ. ಇಲ್ಲಿಂದ ನಾವು ನಮ್ಮ ಮನೆ ಹತ್ರ ಹೋಗಿ ನಮ್ಮ ದೊಡ್ಡಮ್ಮನ, ನಮ್ಮ ಅಮ್ಮವರ ಇಬ್ಬರು ಅಕ್ಕ ಅವರಿಬ್ಬರನ್ನ ಕರ್ಕೊಂಡು ಹೋಗಬೇಕು ಡಿನ್ನರ್ಗೆ. ಲೆಟ್ಸ್ ಗೋ. ನಮ್ಮ ಜೊತೆ ಇವತ್ತು ಐಶು ಅವರಿದ್ದಾರೆ.
ತುಂಬ ಜನ ಕಾಮೆಂಟ್ ಆಗ್ತಿದ್ದೀರಂತೆ ಐಶ್ವರ್ ಸ್ಕೂಲ್ಗೆ ಹೋಗಲ್ಲ ಅಂತ. ಐಶ್ವರ್ ಸ್ಕೂಲ್ಗೆ ಹೋಗ್ತಾರೆ, ಅದಾದ್ಮೇಲೆ ಫ್ರೀ ಆದ್ಮೇಲೆ ನಮಗೆ ಸಿಗ್ತಾರೆ, ಈವ್ನಿಂಗ್ ಸಿಗ್ತಾರೆ. ಅವ್ರು ನಮ್ಮ ಕೈಗೆ ಸಿಗಲ್ಲ. ಐಶ್ವರ್ ಜೊತೆ ಒಂದೆರಡು ಬ್ಲಾಗ್ ಪ್ಲಾನ್ ಮಾಡಿದ್ದೀವಿ, ಅದು ಆಗ್ತಿಲ್ಲ ಬಿಕಾಸ್ ಶೀಸ್ ಇನ್ 10th ನಾವು ಆ್ಯಂಡ್ ಸ್ವಲ್ಪ ಸೀರಿಯಸ್ ಸ್ಟಡೀಸ್ ನಡೀತಾ ಇದೆ. ಸೊ ಅದಕ್ಕೆ ನಾವು ಜಾಸ್ತಿ ಇನ್ವಾಲ್ವ್ ಮಾಡ್ತಿಲ್ಲ. ಆ್ಯಂಡ್ ನಮ್ಮ ಗುಪ್ತಾ ಅವರು ನಮ್ಮ ಕೈಗೆ ಸಿಗಲ್ಲ, ಅವ್ರು ಬಿಸ್ನೆಸ್ಸಲ್ಲಿ ಇರ್ತಾರೆ. ಅವಾಗ ಸಿಕ್ಕಿದಾಗ ನಿಮಗೆ ಬ್ಲಾಗಲ್ಲಿ ಕಾಣಿಸ್ಕೋತಾರೆ ಅಷ್ಟೇ. ಹೌ ಸ್ಕೂಲ್ ಗೋಯಿಂಗ್ ಐಶು? ವೆರಿ ನೈಸ್. 10th ಸ್ಟ್ಯಾಂಡರ್ಡ್ ಮಕ್ಳಿಗೆ ಏನು ಹೇಳ್ತೀರಾ? 10th ಇಲ್ಲ ಓದಿ ಅಲ್ಲ, ನಿಮ್ಗೆ ಏನ್ ಇಷ್ಟನೋ ಅದನ್ನ. ಫೇಲ್ ಆಗ್ಬಿಡ್ತಾರೆ ಹಂಗೆ ಮಾಡಿದ್ರೆ. ಹಂಗಲ್ಲ, ಸ್ಟಡಿ ಮಾಡ್ಬೇಕಿಲ್ಲ ಅಂತ ಅಂದಿಲ್ಲ, ಬಟ್ ಸ್ಟಡಿಂಗ್ ಇಸ್ ನಾಟ್ ಎವ್ರಿಥಿಂಗ್. ಐಶು 10th ರಿಸಲ್ಟ್ ನನ್ ಕಣ್ ಮುಂದೆ ಇದೆ. ಈ ತರ ಮಾತು ಐಶು ಆಡ್ತಿದ್ದಾರೆ ಅಂದ್ರೆ ನಾನು ಮಾಡ್ತಾ ಅದಕ್ಕೆ ನಾನು ನೋಡ್ದಂಗೆ ಐತೆ ಐಶು. ನಾವ್ ಹಿಂಗೆ ಹೇಳ್ತಿದೀವಿ, ಒಂದ್ ಪೇಪರ್ ನಾಟ್ ಡಿಸೈಡ್ ಮೈ ಫ್ಯೂಚರ್ ಅಂತ. ಅದೇ ನಿಜಾನೇ ಅಲ್ವಾ? ಇವಾಗ ನಿಮ್ದೇನು ನಿಮ್ಮ ಇದು ಮಾರ್ಕ್ ಶೀಟ್, ನಿಮ್ದೇನು 10th ಮಾರ್ಕ್ ಶೀಟ್ ನಿಮ್ಮನ್ನ ಡಿಸೈಡ್ ಮಾಡಿದ್ಯಾ ನಿಮ್ಮ ಸಕ್ಸಸ್? ಹಂಗೆ ಎಲ್ರದ್ದು ಆಗಲ್ಲ ಗುಪ್ತಾ. ಎಲ್ರದ್ದು ಅಲ್ಲ. ಅದೇ ಏನ್ ಗೊತ್ತಾ, ಇದರ್ ಬಿ ವೆರಿ ಗುಡ್ ಇನ್ ಸ್ಟಡೀಸ್ ಆರ್ ಬಿ ವೆರಿ ಗುಡ್ ಇನ್ ಒನ್ ಸ್ಕಿಲ್, ಅಥವಾ ಎರಡನ್ನು ಎಕ್ಸೆಲ್ ಮಾಡಿ. ಅದನ್ನ ಬಿಟ್ಟು ಇದು ಅಲ್ಲ ಅದು ಅಲ್ಲ ಅಂದ್ರೆ ಏನು ಮಾಡಿಲ್ಲ ಅಂದ್ರೆ ಬೆಳಿತೀವಿ ಅಂತ ಹೇಳ್ತಿಲ್ಲ. ಜಸ್ಟ್ ಎಕ್ಸೆಲ್ ಇನ್ ಒನ್ ಥಿಂಗ್ ಇನ್ ಲೈಫ್. ಅಂದ್ರೆ ನಾನು ಇನ್ನೊಂದೇನ್ ಗೊತ್ತಾ, ನೀವು ಮಾಡೋ ಕೆಲಸ ನಿಮ್ಮನ್ ಬಿಟ್ಟು ಇನ್ಯಾರಿಗೂ ನಿಮ್ ತರ ಮಾಡಕ್ ಆಗ್ಬಾರ್ದು, ಆ ತರ ಬರ್ಬೇಕು ನೀವು ಮಾಡೋ ಕೆಲಸ. ದಟ್ ಇಸ್ ದಿ ಹೋಲ್ ಪಾಯಿಂಟ್. ಸಿಕ್ತಾ ಮೋಟಿವೇಶನ್ ಗೈಸ್ ನೋಡಿ. ಅಲ್ಲ ನಿಜನೇ ಅಲ್ವಾ ಹೇಳಿ? ನಿಜ ಗೈಸ್. ಇವನು ಸ್ವೀಟ್ ತಗೊಂಬಂದವ್ ನೋಡಿ. ಯಾರಿಗೆ ಮಗ ಇದು? ಯಾರಿಗೆ? ಆಂಟಿ ನಿಮ್ ಸ್ವೀಟ್ ಗಾಡಿದು. ಗಾಡಿದಾ? ಲೇ 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 ನನಗ್ ಕೊಟ್ಟಿದ್ದು ಸ್ವೀಟ್ನ ಇವತ್ತು ಈ ಮೀಟಿಂಗ್ ಅಲ್ಲಿ ನನಗ್ ಕೊಟ್ಟಿದ್ದು ಅಲ್ಲ, ನನಗ್ ಕೊಟ್ಟಿದ್ ನಾ ಗಾಡಿಯಿಂದ ಎತ್ಕೊಂಡ್ಬಂದು ಹಂಚ್ತಾವನು. ಗೈಸ್ ಫ್ಯಾಮಿಲಿನ ಡಿನ್ನರ್ ಕರ್ಕೊಂಡ್ ಬಂದಿದ್ದೀನಿ. ನನಗ್ ಫುಲ್ ಸುಸ್ತಾಗಿ. ಹೇಳಿ ಪಾಪ ನಿಜ ಸುಸ್ತಾಗಿರುತ್ತೆ. ನಾವ್ ಅದೆಲ್ಲ ಸುಮ್ನೆ ಟೀಸ್ ಮಾಡೋದಷ್ಟೇ. ಬಟ್ ಪಕ್ಕದಲ್ಲಿ ಇದು ನೋಡ್ತೀವಿ ಎಷ್ಟು ಟೆನ್ಷನು, ಎಷ್ಟು ಪ್ರೆಷರು, ಕಾಲ್ಸು ಎಲ್ಲ ಇರುತ್ತೆ ಅಂತ. ಇಲ್ಲ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ನೀವೇ ಉರ್ಸಿ. ಅದು ಸುಮ್ಮನೆ ಅದು. ನೀವು ಈಗ ಎಲ್ರಿಗೂ ಟೀಸ್ ಮಾಡ್ತಿರಲ್ಲ, ನೀವೇ ತಿನ್ನಕ್ಕೂ ಕೊಡಿಸ್ಬಿಟ್ಟು ತಿನ್ನಿ ಅಂತ ಹಂಗೆ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಸೊ ಅಕ್ಕ ಅವ್ರು ಇಲ್ಲಿ ಬರ್ತಿದ್ದಾರೆ ನೋಡಿ. ಎಲ್ಲರೂ ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಅಂದ್ರೆ ಒಂದಷ್ಟು ಜನ. ಅವ್ರೆಲ್ರಿಗೂ ಡಿನ್ನರ್ ಕೊಡಿಸ್ಬಿಡೋಣ ಇವತ್ತು ನನ್ನ ಕಡೆಯಿಂದ. ನಮ್ಮ ದೊಡ್ಡಮ್ಮ ವಾಪಸ್ ಹೋಗ್ತಾರೆ, ಮತ್ತೆ 3 ವರ್ಷ ಆದ್ಮೇಲೆ ವಾಪಸ್ ಬರ್ತಾರೆ, 2-3 ವರ್ಷ ಆದ್ಮೇಲೆ. ಮತ್ತೆ ನಾವೇ ದುಬೈಗೆ ಹೋಗಿ ಸಿಗ್ಬೇಕು ಅವ್ರಿಗೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಟ್ರೀಟ್ ಇರಲಿ, ಒಂದು ಸೆಂಡ್ ಆಫ್ ಇರಲಿ ಅಂತೇಳಿ ಈ ಪ್ಲಾನ್ ದಿಸ್. ಬನ್ನಿ ಡಿನ್ನರ್ ಕೊಡಿಸಿ ಹೋಗೋಣ ಗೈಸ್. ಇಲ್ಲಿ ನೋಡಿ ಎಲ್ಲ ಕೂತಿದ್ದೀವಿ, ಇನ್ನೂ ಬರ್ತಾರೆ, ಇಲ್ಲೆಲ್ಲ ಬರ್ತಾರೆ ಇನ್ನು. ಬನ್ನಿ ಲೆಟ್ಸ್ ಎಂಜಾಯ್ ಡಿನ್ನರ್. ನೋಡಿ ಏನೋ ಪಾಲ್ ಪರೋಟ ಅಂತ. ಇದು ಪಾಲ್ ಮೀನ್ಸ್ ಮಿಲ್ಕ್, ನೋ ಮಿಲ್ಕ್ ಪರೋಟ, ಪಾಲ್ ಪರೋಟ. ಮೇಲೆ ಮೊಟ್ಟೆ, ಚಪಾತಿ, ಒಳಗೇನಿದೆ ನೋಡೋಣ. ಪಾಲ್ ಪರೋಟ ಕೊಕೊನೆಟ್ ಮಿಲ್ಕ್ ಇರೋ ಪರೋಟ ಅದು ಗೈಸ್. ಫುಲ್ ಆನ್ ಬ್ಯಾಟಿಂಗ್ ನಡೀತಾ ಇದೆ ನೋಡಿ. ಮಧ್ಯಾಹ್ನ ಜಾಸ್ತಿ ಆಗೋದು, ಅದಕ್ಕೆ ತಿಂತಾರ ನಾನು. ಫುಲ್ಲು ಸ್ವಲ್ಪ ಕಮ್ಮಿ ತಿನ್ನಬೇಕು ಅಂತ ಡಿಸೈಡ್ ಮಾಡಿ. ವೆಜ್ ಅಕ್ಕ ತಂಗಿ ನೋಡಿ, ಇಲ್ಲಿ ವೆಜ್ ತಿಂತಾ ಇದ್ದಾರೆ, ವೆಜ್ ಸಿಸ್ಟರ್ಸ್. ಗೈಸ್ ಡಿನ್ನರ್ ಆಯಿತು, ಈಗ ಕೇಕ್ ಕಟ್ ಮಾಡಿಸಿ ಹೊರಡೋದೆ. ನೋಡಿ ನಮ್ಮ ಅಕ್ಕ ಕೇಕ್ ತರಿಸಿದ್ದಾಳೆ. ಅಕ್ಕ ನೋಡಿ ಸಡನ್ ಆಗಿ ಆಗೋಯ್ತು, ಸಾರಿ ತಪ್ಪಾಯ್ತು, ಬೇಜಾರು ಮಾಡ್ಕೊಡಿ, ಜಗಳ ಆಡ್ಬಿಡಿ. ಆಮೇಲೆ ಅಣ್ಣಂಗೆ ಪ್ಲೀಸ್ ಅಣ್ಣನ ಕೈ ಎತ್ಬೇಡಿ, ಅಣ್ಣಂಗೆ ಹೊಡಿಬೇಡಿ. ಅಣ್ಣ ನಾವು ಹೂವ ಬೆಳೆಸಿದೀವಿ. ಹ್ಯಾಪಿ ಸೆಂಡ್ ಆಫ್, ಬಾಯ್ ಬಾಯ್, ಟೇಕ್ ಕೇರ್, ರೀಚ್ ಸೇಫ್, ರೀಚ್ ಸೇಫ್.